ನಮಸ್ತೆ ಸ್ನೇಹಿತರೆ, ಕೃಷಿ ಆಧಾರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಈ ದಿವಸ ಹಂದನಕೆರೆ ಹೋಬಳಿ ಚಿಕ್ಕನಾಯಕನಹಳ್ಳಿ ತಾಲೂಕು ತುಮಕೂರು ಜಿಲ್ಲೆಯ ರಾಮಘಟ್ಟ ಗ್ರಾಮದಲ್ಲಿ ಇದ್ದೀನಿ ಸ್ನೇಹಿತರೆ. ಈ ರಾಮಘಟ್ಟ ಗ್ರಾಮದಲ್ಲಿ ಒಬ್ಬ ಕೃಷಿಕರಿದ್ದಾರೆ ಸ್ನೇಹಿತರೆ, ಚೇತನ್ ಕುಮಾರ್ ಅಂತ ಹೇಳಿ ಇವರ ಹೆಸರು. ಇವರು ತಮ್ಮ ತೋಟದಲ್ಲಿ ಕುರಿ ಸಾಕಣೆ, ವಿವಿಧ ಹಣ್ಣಿನ ಗಿಡಗಳನ್ನ ಬೆಳೆದಿದ್ದಾರೆ. ಗೋಬರ್ ಗ್ಯಾಸ್ ಸಹಿತ ಇವರು ತಮ್ಮ ತೋಟದಲ್ಲಿ ಅಳವಡಿಕೆಯನ್ನ ಮಾಡಿದ್ದಾರೆ. ಕೃಷಿ ಹೊಂಡವನ್ನ ಮಾಡಿದ್ದಾರೆ. ಸೋಲಾರ್ ಸಿಸ್ಟಮ್ ಮುಖಾಂತರ ತಮ್ಮ ತೋಟಕ್ಕೆ ನೀರನ್ನ ಹಾಯಿಸುವಂತಹ ಸಿಸ್ಟಮ್ ಅನ್ನ ಮಾಡಿಸಿದ್ದಾರೆ ಸ್ನೇಹಿತರೆ. ಇವರ ತೋಟದಲ್ಲಿ ಅಡಕೆ, ತೆಂಗು, ವಿವಿಧ ಬಗೆಯ ಹಣ್ಣಿನ ಗಿಡಗಳು, ನೇರಳೆ ಗಿಡಗಳು ಮತ್ತು ವಿವಿಧ ಜಾತಿಯ ಹಣ್ಣಿನ ಗಿಡಗಳನ್ನ ಬೆಳೆಸಿ ಅದರಿಂದ ಲಾಭಾಂಶವನ್ನ ಪಡಿತಾ ಇದ್ದಾರೆ ಸ್ನೇಹಿತರೆ. ಬನ್ನಿ ಅವರ ಒಂದು ತೋಟವನ್ನ ನೋಡೋಣ. ಮತ್ತೆ ಅವರು ಯಾವ ಯಾವ ಹಣ್ಣಿನ ಗಿಡಗಳನ್ನ ಬೆಳೆದಿದ್ದಾರೆ, ಯಾವ ರೀತಿ ಸೆಟಪ್ ಮಾಡ್ಕೊಂಡಿದ್ದಾರೆ ತಮ್ಮ ತೋಟದಲ್ಲಿ, ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಪಡೆಯೋಣ. ಬನ್ನಿ ಸ್ನೇಹಿತರೆ, ಅವರ ಒಂದು ಬಾಯಿಂದನೇ ಅವರ ಒಂದು ಕೃಷಿಯ ಸಾಧನೆಯ ಹಾದಿಯ ಕೆಲವು ವಿಚಾರಗಳನ್ನ ತಿಳಿಯೋಣ. ಬನ್ನಿ ಸ್ನೇಹಿತರೆ. ಗಂಡು ಸಿಗ್ಬೇಕು ಸರ್, ಆತರ ಇರ್ಲಿ ಅನ್ನೋ ಒಂದು ಉದ್ದೇಶವಾಗಿ ಸೀತಾಫಲ, ಸೀಬೆ ಈ ತರ ಎಲ್ಲ ಕಾಂಬಿನೇಷನ್ ಮಾಡಿ ಬೌಂಡ್ರಿಗೆ ಹಾಕೊಂಡ್ ಬರ್ತಾ ಇದೀನಿ ಸರ್ ಎಲ್ಲಾನ. ಹೌದು ಸರ್, ಇದೇನು ಕೃಷಿ ಹೊಂಡ ಮಾಡಿದಿರಾ ಇದು? ಸರ್ ಹೌದು ಸರ್. ಏನಂತಂದ್ರೆ ನಮ್ದು ಸರ್ ಈಗ 2 ಬೋರ್ ಹಾಕ್ಸಿದ್ದೆ. ಏನಂದ್ರೆ ನಮ್ದು ಕಡಿಮೆ ನೀರು ಸರ್ ನಮ್ದು. ಈಗ ಒಂದು ಕಾಲಿನ ನೀರು, ಅದು ಒಂದು ಕಾಲಿಂದ 1.5 ಗಂಟೆ ಓಡುತ್ತೆ. ಹಂಗಾಗಿ ಏನಪ್ಪಾ ಮಾಡೋದು ಅಂತ ಹೇಳಿ ನೀರಿಗೆ ಏನಾದ್ರು ಮಾಡ್ಬೇಕಲ್ಲ ಅಂತ ಹೊರಟಾಗ ನಮ್ದು ನ್ಯಾಚುರಲ್ ಆಗಿ ಒಂದು ಸಣ್ಣ ಮಳೆ ಬಂದ್ರು ಮೇಲಿಂದ ನೀರು ಹರಿವು ಬರುತ್ತೆ ಸರ್. ಇದು ನೋಡಿ ಸರ್, ನೆನ್ನೆ ಉಯ್ದಿರೋ ಒಂದ್ ಸಣ್ಣ ಮಳೆಗೆ ಆಲ್ರೆಡಿ ಭರ್ತಿಯಾಗಿ ನೀರು ಹರಿತಾನೆ ಇದೆ, ಇನ್ನು ನೀವು ನೋಡ್ಬೋದು. ಹಂಗಾಗಿ ಆ ಒಂದು ಉದ್ದೇಶಕ್ಕೋಸ್ಕರ ಫಸ್ಟ್ ಅದೊಂದು ಚಿಕ್ಕ ಹೊಂಡ ಮಾಡ್ಕೊಂಡು ನೀರಿನ ಅಂದ್ರೆ ಬಳಕೆ ಮಾಡ್ಕೊಂತ ಹೋಗ್ತಾ ಇದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಈಗ ಹೊಂಡ ಮಾಡ್ಕೊಂತ ಇದೀನಿ. ಇದ್ರಲ್ಲೂ ಬಂಡೆ ಇದೆ ಸರ್, ಇದನ್ನ ತೆಗಿಸ್ಬೇಕು ಈ ಸಲಿ. ಕೃಷಿ ಇಲಾಖೆಯಲ್ಲಿ ಈ ಸಲಿ ಹೇಳಿದ್ರು ಇದನ್ನ ಮಾಡ್ಕೊಳಪ್ಪ ಅಂತ ಹೇಳಿ ಅಂತ. ಹಂಗಾಗಿ ಇದೊಂದು ಆಲ್ಟರ್ ಮಾಡ್ಕೊಂಡು ಮಾಡ್ಬೇಕು ಸರ್ ಇದನ್ನ. ಏನಂತಂದ್ರೆ ಇದ್ರಲ್ಲಿ ನೀರ್ ಸ್ಟೋರೇಜ್ ಮಾಡೋದ್ರಿಂದ ನಮ್ಗೆ ಇನ್ನ ಕನಿಷ್ಠ ಒಂದು 15ರಿಂದ 1 ತಿಂಗಳ ತನಕ ನಮಗೆ ಮಳೆಗಾಲದಲ್ಲಿ ಅಷ್ಟು ನೀರ್ ಬೇಕಾಗಲ್ಲ, ಬಟ್ ಬೇಸಿಗೆಯಲ್ಲಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಸರ್ ಅದು. ಮತ್ತೆ ಅಂತರ್ಜಲ ಮಟ್ಟನೂ ಇಂಪ್ರೂವ್ ಆಗುತ್ತೆ. ಅದು ಏನಂತಂದ್ರೆ ಈಗ ನಮ್ದು ಅಂತರ್ಜಲ ಹೆಚ್ಚುತ್ತೆ ಇದ್ರು ಕೂಡ ನೆಕ್ಸ್ಟ್ ಮುಂದಕ್ಕೆ ಯಾರ್ದಾದ್ರೂ ಕೂಡ ಖಂಡಿತವಾಗ್ಲೂ ಅಂತರ್ಜಲ ಹೆಚ್ಚುತ್ತೆ. ಆ ಉದ್ದೇಶಕ್ಕೋಸ್ಕರ ನೀರ್ ನೀವು ನೋಡ್ಬೋದು, ಉದಿಬೋದು ಇಂದ ಹಿಡಿದು ಯಾವ್ದನ್ನು ಕೂಡ ನಾನು ಸರ್ಕಾರದ ಇದು ಕೊಡದೇ ಇದ್ರು ಕೂಡ ನಾವೇ ಮಾಡಿಸಿ ಮತ್ತೆ ಈಗ ಸರ್ಕಾರದವರು ಕೊಟ್ಟಿದ್ದಾರೆ ಸರ್. ಈಗ ಅದ್ ಮಾಡಿದ್ದಾದ್ಮೇಲೆ ಎಷ್ಟಡಿ ಆಳ ಇದೆ ಇದು ಸರ್? ಇದು ಒಟ್ಟು ಡೆಪ್ತ್ ಹೋಗಿಲ್ಲ ಸರ್, ಅಗಲ ಮಾಡಿದೀನಿ ಜಾಸ್ತಿ ಇದನ್ನ. ಸುಮಾರು ಒಂದು 50 ಅಡಿ ಇದೆ, ಹಿಂಗಿಂಗ್ ಒಂದ್ 30 ಅಡಿ ಇದೆ. ಆಳ ಒಂದು 6 ಅಡಿಯಿಂದ 7 ಅಡಿ ಬರುತ್ತೆ ಸರ್. ಇದು ಆಳ ಜಾಸ್ತಿ ಹೋಗಲ್ಲ ಸರ್, ನಮ್ದೆಲ್ಲ ಬಂಡೆ ಭೂಮಿ ಇರೋದ್ರಿಂದ ಆಳ ಜಾಸ್ತಿ ಇಳಿಯಲ್ಲ ಸರ್. ಹಂಗಾಗಿ ಅಗಲ ಜಾಸ್ತಿ ಮಾಡ್ಕೊಂಡಿದ್ದೀನಿ ಸರ್ ನಾನು. ಮತ್ತೆ ನೀರ್ ಹಿಂಗಲ್ಲ ಸರ್ ನಮ್ಮದ್ರಲ್ಲಿ ಜಾಸ್ತಿ. ಈಗ ಅದೇ ಉದ್ದೇಶಕ್ಕೋಸ್ಕರ ಮತ್ತೆ ಕರೆಂಟ್ ನಮ್ಮಲ್ಲಿ ಹೆಂಗೆ ಇದನ್ನ ಡಿಪೆಂಡ್ ಆಗಲ್ಲ, ತೋಟದ ಮನೆಗಳಲ್ಲಿ ಕರೆಂಟ್ ಇದಾಗೋದ್ರಿಂದ ಅದಕ್ಕೋಸ್ಕರನೇ ಸೋಲಾರ್ ಒಂದ್ ಇದ್ ಮಾಡ್ಕೊಂಡು ಶಿವ ಇರಿಗೇಷನ್ ಅಂತ ಹೇಳಿ ಪಾಪ ಬಹಳ ಮುತುವರ್ಜಿ ವಹಿಸಿ ಅವ್ರೊಂದು ಈ ಒಂದು ಸಿಸ್ಟಮ್ ಮಾಡ್ಕೊಟ್ರು. ಅವತ್ತಿಂದ ನೀರಿಗೆ ನಮ್ಗೆ ಯಾವ್ದೇ ಒಂದು ಇದಕ್ಕಾಗ್ಲಿ ಚಿಂತೆ ಇಲ್ಲ ಸರ್ ನಮ್ಗೆ. ಈಗೆಲ್ಲ ನಾವು ಗಿಡಗಳು, ಹಣ್ಣಿ ಗಿಡ ಹಾಕೋದ್ರಿಂದ ಹಿಡಿದು ಎಲ್ಲ ಮಾಡ್ತಾ ಇರೋದ್ರಿಂದ ಯಾವಾಗ ಬೇಕಾದ್ರೂ ನಾವು ನೀರ್ನ ಉಪಯೋಗ ಮಾಡ್ಕೊಬೋದು ಸರ್. ಇದನ್ನ ಎಷ್ಟು ವರ್ಷದಿಂದ ಆಯ್ತು ಸೋಲಾರ್ ಹಾಕಿ ನೀವು? ಸರ್ 1.5 ವರ್ಷ ಆಯ್ತು ಸರ್ ಆಲ್ರೆಡಿ ಸೋಲಾರ್ ನಮ್ಗೆ ಹಾಕಿ. ಅವತ್ತಿಂದ ನೀರಿಗೆ ಎನಿ ಟೈಮ್ ಯಾವಾಗ ಬೇಕಾದ್ರೂ ಆನ್ ಮಾಡ್ಕೊಂಡು ನಾವು ನೀರ್ ಬಳಕೆ ಮಾಡ್ಕೊಬೋದು ಸರ್. ಇದು ಬೋರ್ವೆಲ್ ಹಾಕಿದಿರಾ ಸರ್? ಇಲ್ಲ, ನಾನು ಕೃಷಿ ಹೊಂಡಕ್ಕೆ ಹಾಕೊಂಡಿದ್ದೀನಿ ಸರ್. ನಮ್ದು ಬೋರ್ವೆಲ್ ಬಂದ್ಬಿಟ್ಟು ಡೆಪ್ತ್ ಇದೆ ಸರ್ ನಮ್ದು 900 ಅಡಿ ಡೆಪ್ತ್. ನಿಮ್ಗೆ ಹೇಳ್ದಂಗೆ 1.5 ಇಂಚು, ಅದು 1.5 ಗಂಟೆ ಬರುತ್ತೆ ಅಷ್ಟೇ. ಅದನ್ನ ಏನ್ ಮಾಡ್ತೀವಿ ಅಂತಂದ್ರೆ ನಾವೇನು ಈಗ ನಾನು ಹೆಂಗ್ ಮಾಡಿದೀನಿ ಅಂದ್ರೆ ಎಲ್ಲಾ ಪೂರ್ತಿ ಸ್ಪ್ರಿಂಕ್ಲರ್ ಸಿಸ್ಟಮ್ ಮತ್ತೆ ಮೈಕ್ರೋ ಸ್ಪ್ರಿಂಕ್ಲರ್ ಮತ್ತೆ ಹನಿ ನೀರಾವರಿ ಮಾಡಿರೋದ್ರಿಂದ ವಾರಕ್ಕೊಂದ್ಸಲಿ ಮಾತ್ರ ನಾನು ತೋಟಕ್ಕೆ ನೀರ್ ಕೊಡೋದು ಸರ್. ನಾನು ಯಾವಾಗ್ಲೂ ನೀರ್ ಕೊಡೋದಕ್ಕೆ ಹೋಗಲ್ಲ. ಮಲ್ಚಿಂಗ್ ಮಾಡಿರೋದ್ರಿಂದ ವಾರಕ್ಕೊಂದ್ಸಲಿ ಅಂದ್ರೆ ಆ ವಾರದ ತನಕ ನಾನು ಏನ್ ಮಾಡ್ತೀನಿ, ಸ್ಟೋರೇಜ್ ಹೊಂಡಕ್ ಮಾಡ್ಕೊಂತೀನಿ. ಅದಾದ್ಮೇಲೆ ನನ್ಗೆ ಯಾವಾಗ ಬೇಕು ಗಿಡ ಯಾವಾಗ ನನಗೆ ಡೆಲ್ ಆಗ್ತೈತೆ ಅಂತ ಗೊತ್ತಾದಾಗ ಮಾತ್ರ ನಾನು ಗಿಡಗಳಿಗೆ ನೀರ್ ಕೊಡ್ತಾ ಹೋಗ್ತೀನಿ ಸರ್. ಹಂಗಾಗಿ ಏನೇನ್ ಬೆಳೆ ಇಟ್ಟಿದ್ದೀರಾ ಸರ್? ನಾವು ಅಡಿಕೆ, ತೆಂಗು ಮತ್ತೆ ನೇರಳೆ ಈ ತರ ಬೆಳೆಗಳನ್ನ ಇದ್ ಮಾಡ್ಕೊಂಡು ಹೋಗ್ತಾ ಇದೀನಿ ಸರ್. ಜಮ್ನೇರಳೆ ಈ ಸಲ ಎಲ್ಲ ಈಲ್ಡ್ ಬರ್ತಾ ಇದೆ ಸರ್. ಒಂದು 20ರಿಂದ 25 ಗಿಡ ಜಮ್ನೇರಳೆ ಇದೆ. ಮುಖ್ಯವಾಗಿ ಏನೆಲ್ಲ ನಮ್ದು ಕುರಿ ಸಾಕಾಣಿಕೆನೆ ಮುಖ್ಯ ಸರ್ ನಮ್ದು. ಅದ್ರ ಜೊತೆಗೆ ನನ್ಗೆ ಗಿಡದ ಹವ್ಯಾಸ ಇರೋದ್ರಿಂದ ಪ್ರತಿಯೊಂದು ರೀತಿ ಹಣ್ಣಿನ ಗಿಡದಿಂದ ಹಿಡಿದು ಅರಣ್ಯ ಕೃಷಿ ಈ ತರ ಎಲ್ಲಾನು ಮಾಡ್ಕೊಂಡು ಹೋಗ್ತಾ ಇದೆ ಸರ್. ಉದಿ ಬದುಗಳಿಗೆ ಬೇವು, ಮಾಗನಿ ಈ ತರ ಎಲ್ಲಾ ಗಿಡಗಳನ್ನ ಹಾಕೊಂಡು ಬೆಳೆಸ್ತಾ ಹೋಗ್ತಾ ಇದೀನಿ ಸರ್. ನಮ್ ನಾಟಿ ಹಸು ನೋಡಿ ಸರ್, ಈ ತರ ಬಿಟ್ಬಿಡ್ತೀವಿ. ಅದ್ರ ಪಾಡ್ಗ ಅದೇನು ನಮ್ ತೋಟದಲ್ಲೆಲ್ಲ ಮೇಯ್ಕೊಂಡು ಸಂಜೆ ಮನೆಗ್ ಬರ್ತಾವ ಸರ್ ಮೇಲ್ಗಡಿಕೆ. ಅಂದ್ರೆ ನೀವು ಕಟ್ಟಾಕದೇ ಇಲ್ಲ ಇದು? ಸರ್ ಇಲ್ಲ, ಮೇಲ್ಗಡೆ ಕಟ್ತೀವಿ, ಬಟ್ ಬೆಳಗ್ಗೆ ಬಿಟ್ರೆ ಸಂಜೆ ತನಕ ಅದು ಫ್ರೀ, ಅದು ಪೂರ್ತಿ ಮೇಯ್ಕೊಂಡು ಬರ್ತಾವ ಸರ್. ಈ ತರ ಎಲ್ಲಿ ಬೇಕಾದ್ ಮೇಯ್ದ್ಬಿಟ್ಟು? ಹೌದು ಸರ್, ಅದಕ್ಕೆ ಏನ್ ಬೇಕು ಅದನ್ನ ಮೇಯ್ಕೊಂಡ್ಬಿಟ್ಟು ಸೀದಾ ಮೇಲ್ ಬರುತ್ತೆ ಸರ್ ಅದು.
ಇದು ಅಡಿಕೆ ತೋಟ. ಹೌದು ಸರ್, ಇದು ಅಡಿಕೆ ತೋಟ. ಫಸ್ಟ್ ಏನಂತಂದ್ರೆ ಈಗ ತೋಟ ಅಂದ್ರೆ ಎಲ್ಲಾರ್ಗು ಅಡಿಕೆ, ಹೌದು. ಅದೇ ಒಂದು ಕಾನ್ಸೆಪ್ಟ್ ಅಲ್ಲಿ ನನ್ಗೇನು ಅಂದ್ರೆ ಹೀಗೆ ಮಾಡ್ಬೇಕು ಅಂತ ಗೊತ್ತಿಲ್ದಲೆ ಬಂದವನು. ಒಂದ್ ಸೆಟ್ ಮಾಡ್ಬೇಕಾದ್ರೆ ಅಡಿಕೆನೂ ಇರ್ಲಿ ಅಂತ ಹೇಳ್ಬಿಟ್ಟು ಒಂದು ಸುಮಾರು 450 ಅಡಿಕೆ ಗಿಡ ಕಟ್ಟಿದೀನಿ. ಈ ಸಲ ಎಲ್ಲ ಒಂಬಾಳೆಗೆ ಪೂರ್ತಿ ಎಲ್ಲ ಇದಾಗಿ ಕಾಯಿ ಕಚ್ಚೋದಕ್ ಅಂತದಕ್ ನಿಂತಿದೆ ಸರ್ ಈ ಸಲಿ. ನೋಡಿ, ನಮ್ದು ಹೇಳುವ ಗೊಬ್ಬರ ಇದ್ದಿದ್ರಿಂದ ಮಾತ್ರ ಈ ತರ ಅಡಿಕೆ ಬರ್ತಾರೆ ಸರ್. ಇಲ್ಲಿ ನಮ್ಮ ಕಾಡ್ ತರ ಕಾಣಿಸ್ತಾ ಇದೆ ಎಲ್ಲ ಸರ್. ಅಂದ್ರೆ ಇದು ಒಂದ್ 5 ಅಡಿಗೆ ಮಾಡಲಾಗಿಕ್ಕನ ಅಂತ ಹೇಳಿ ಮಾಡಿದ್ ಸರ್ ಇದು. ನೋಡ್ಬೇಕು ಸರ್, ಈಲ್ಡ್ ಸ್ವಲ್ಪ ಕಡಿಮೆ ಅಂತಾರೆ, ಕಡಿಮೆ ಆದ್ರೂ ಪರವಾಗಿಲ್ಲ, ಪರಿಸರ ಇರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ಕೊಂಡಿ ಸರ್ ಇದು. ಈಗ ನಮ್ಮ ಮಕ್ಳಿಗಾಗ್ಲಿ ಯಾವ್ದೇ ಆಗ್ಲಿ ಖುಷಿ ಇರ್ಬೇಕಂದ್ರೆ ಮೇಯ್ನ್ ಆಗಿ ಪರಿಸರ ಇರ್ಬೇಕು. ಈಗ ನಮ್ಮ ಮಕ್ಳು ಓಡಾಡೋ ಜಾಗ ಎಲ್ಲ ಒಂಥರ ನೇಚರ್ ಆಗಿರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ಮಾಡ್ಕೊಂಡಿ ಸರ್. ಇದು ವಾಟರ್ ಆಪಲ್ ಸರ್. ಇದು ಇದು ಒಂದ್ಸಲಿ ಆಲ್ರೆಡಿ ಈಲ್ಡ್ ಬಿಟ್ಟು ಇದು 2ನೇ ಹಂತವಾಗಿ ಹೂವು ಈಚು ಮತ್ತೆ ಕಾಯಿ ಆಗ್ತಾ ಇದೆ ಸರ್. ಇದು ಗ್ರೀನ್ ಸರ್, ಗ್ರೀನ್ ವಾಟರ್ ಆಪಲ್ ಸರ್. ಇದು ತೋರಿಸಿ ಕ್ಯಾಮ್ರಾ ತೋರಿಸಿ ಸರ್. ಓಕೆ, ಮಕ್ಕಳು ಬಹಳ ಇಷ್ಟಪಟ್ಟು ತಿಂತಾರೆ ಸರ್. ನಮ್ಮ ಮಕ್ಕಳು ಬಂದಾಗ ಕೆಳಗಡೆ ಬಂದಾಗ ಚೆನ್ನಾಗಿ ಟೇಸ್ಟ್ ಇದೆ. ಹೌದು ಸರ್. ಇದೇನ್ ತೊಟ್ಟಿ ಮಾಡಿದ್ರಾ ಸರ್? ಇದು ಎರೆಹುಳುಗೆ ಅಂತ ಹೇಳ್ಬಿಟ್ಟು ರಮೇಶ್ ಅಣ್ಣಾರು ಫಸ್ಟ್ ಅವ್ರು ಮಾಡಿದ್ದನ್ನ ನೋಡ್ಬಿಟ್ಟು ನಾವು ಸುಮ್ನೆ ಗೊಬ್ಬರನ ಸರ್ ಈ ಹಂತವಾಗಿ ನೀವು ನೋಡ್ದಂಗೆ ಆತರ ಬಳಸ್ತಾ ಇದ್ದೆ ಸರ್ ನಾನು ಗೊಬ್ಬರನ. ಈಗ ಆತರ ಮಾಡಿ ಇದ್ ಮಾಡೋದ್ಕಿನ್ನ ಒಂದೇ ಸಲ ಡೈರೆಕ್ಟ್ ಈ ತರ ಉತ್ಕೃಷ್ಟವಾದ ಗೊಬ್ಬರ ಮಾಡಿ ಕೊಡೋದ್ರಿಂದ ಗಿಡ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ತವೆ ಅಂತ ಅವ್ರದನ್ನ ಎರೆಹುಳು ಘಟಕ ನೋಡಿ ಅವ್ರ ಒಂದು ಮಾಹಿತಿ ಸಲಹೆಯಂತೆ ಈ ತರ ಒಂದು ಮಾಡ್ತಾ ಇದ್ದೆ ಸರ್. ನಾನು ಕೂಡ ನೀವು ನೋಡ್ಬೋದು ಈಗ ಎಷ್ಟು ಫುಲ್ ಪುಡಿ ಆಗಿದೆ ಎರೆಹುಳು, ಫುಲ್ ಟೀ ಪುಡಿ ತರ ಎಲ್ಲ ರೆಡಿ ಮಾಡಿದೆ ಸರ್. ಇದು ನಾನು ಪೂರ್ತಿ ಕುರಿ ಗೊಬ್ಬರ ಈ ತರ ಮಾಡಾಕಿರೋದು. ಕುರಿ ಪಿಚ್ಕೆ ಅಂತ ಗೊತ್ತೇ ಆಗಲ್ಲ ಆ ತರ ಮಾಡಿಕ್ಕಿದೆ ಸರ್. ಇದು ಪೌಡರ್ ಆಗ್ಬಿಟ್ಟಿದೆ. ಹೌದು ಸರ್, ಪೌಡರ್ ಲೇಯರ್ ಆಗಿದೆ ಈಗ. ಎಷ್ಟು ತೊಟ್ಟಿ ಮಾಡ್ಕೊಂಡಿದ್ದೀರಾ ಈ ತರ? ಸರ್ ಇದು 2 ತೊಟ್ಟಿ ಮಾಡಿದೀನಿ. ಇನ್ನು ಒಟ್ಟು 6 ತೊಟ್ಟಿ ನಾನೇ ಮಾಡೋಣ ಅಂತ ಕಾನ್ಸೆಪ್ಟ್ ಅಲ್ಲಿ ಇದೀನಿ ಸರ್. ಇದನ್ನೇನ ಎರೆಹುಳು ತೊಟ್ಟಿ. ಹೌದು ಸರ್, 6 ತೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಕಾನ್ಸೆಪ್ಟ್ ಅಲ್ಲಿ ಇದೀನಿ. ಏನಿದೆ ನಮ್ದು ವೇಸ್ಟ್ ಎಲ್ಲ ಬಳಸ್ಕೊಂಡು ಒಂದು ಈ ತರ ಗೊಬ್ಬರ ಮಾಡ್ಕೊಂಡು ಆಮೇಲಿಂದ ತೋಟಕ್ಕೆ ಕೊಡೋಣ ಅನ್ನೋ ಒಂದು ಇದ್ರಲ್ಲಿ ಇದೀನಿ ಸರ್. ಇದನ್ನ ಕುರಿ ಮತ್ತೆ ಹಸುವಿನ ಗೊಬ್ಬರ ಮತ್ತೆ ಎರೆ ಗೊಬ್ಬರ ಬಿಟ್ಟು ಬೇರೆ ಏನಾದ್ರು ಗೊಬ್ಬರ ಹಾಕ್ತೀರಾ ತೋಟಕ್ಕೆ? ಇಲ್ಲ ಸರ್, ನಾ ಬೇರೆ ಅಂದ್ರೆ ರಾಸಾಯನಿಕ ಅಂತ ಏನ್ ಇದುವರೆಗೂ ನಮ್ಮ ಒಂದು ಕಾಳನ್ನು ಕೂಡ ಈ ವರ್ಷ ನಾನು ಜಮೀನ್ ತಗೊಂಡ್ ಸರ್. ಜಮೀನ್ ತಗೊಂಡಾಗ್ಲೂ ಪೂರ್ತಿ ಬರಡ್ ಭೂಮಿ, ಅಂದ್ರೆ ಫುಲ್ ಏನು ಇರಲಿಲ್ಲ, ಬರೀ ಮಳೆ ಇತ್ತಷ್ಟೇ. ಅಂದ್ರೆ ಬೇಲಿ ಅದು ಇದು ಇತ್ತು. ಅವಾಗ್ಲಿಂದನೂ ಸೋಕ್ಸಿಲ್ಲ, ಹಿಂದೆಯಿಂದನೂ ಸೋಕ್ಸಿಲ್ಲ. ಈಗ್ಲೂ ಕೂಡ ಒಂದೇ ಒಂದು ಕಾಳು, ಯಾವ್ದೇ ರೀತಿ ರಾಸಾಯನಿಕ ಗೊಬ್ಬರ ಸೋಕ್ಸಿಲ್ಲ ಸರ್. ಇದಕ್ಕೆ ನಾವು ಕೊಟ್ಟಿರೋ ನಮ್ ಕುರಿ ಗೊಬ್ಬರ ಬಿಟ್ರೆ ಬೇರೆ ಏನು ಇದಕ್ಕೆ ಕೊಟ್ಟೇ ಇಲ್ಲ. ಸ್ಪ್ರಿಂಕ್ಲರ್ ಹಾಕಿದ್ರೆ ಇದಕ್ಕೆ? ಹೌದು ಸರ್, ಇದಕ್ಕೆ ನೀರು ಅಂದ್ರೆ ಅದಕ್ಕೆ ಯಾವಾಗಲೂ ತೇವಾಂಶ ಕಾಪಾಡ್ತಾ ಇರ್ಬೇಕು. 2 ದಿನ 3 ದಿನಕ್ಕೊಂದ್ಸಲಿ ಆತರ ನೀರ್ ಬಿಟ್ಟಾಗ ನಾನು ಅದನ್ನ ಆನ್ ಮಾಡ್ಬಿಟ್ರೆ ಆರಾಮಾಗಿ ಸ್ಪ್ರಿಂಕ್ಲರ್ ಇದಾಗುತ್ತೆ ಸರ್. ಇದು ತೆಂಗು ನೋಡಿ ಸರ್, ಎಲ್ಲ ಈ ತರ ಜೇನಿರೋದ್ರಿಂದ ಪರಾಗಸ್ಪರ್ಶ ಆಗಿ ಸುಮಾರು ಈಲ್ಡ್ಗಳು ನಿಂತಿದೆ ಸರ್. ಇದು ಒಳ್ಳೆ ಕಾಯಿ ಬಿಟ್ಟಿದೆ. ಹೌದು ಸರ್, ಜೇನ್ ಮೈನ್ ಸರ್. ಜೇನ್ ಇದ್ರೆ ಈ ತರ ಫಲ ಕಚ್ಚುತ್ತೆ. ಹೌದು, ಒಳ್ಳೆ ಫಲ ಇದೆ. ಬಟ್ ಎಲ್ಲ ನಮ್ ಕಡೆ ಈಗ ಆಲ್ಮೋಸ್ಟ್ ಚಿಕ್ಕನಾಯಕನಹಳ್ಳಿ ಸುತ್ತಮುತ್ತ ಎಲ್ಲ ತೆಂಗು ಎಲ್ಲ ರೋಗ ಬಂದ್ ಎಲ್ಲ ನಶಿಸ್ತಾ ಇದೆ ಸರ್. ಅಲ್ಲೇ ಸುಮಾರು ರೋಗ ನೋಡ್ರಿ, ಆತರ ಎಲ್ಲ ನುಸಿ ರೋಗ ಬಂದ್ಬಿಡ್ತು ಈಗ ಆಲ್ರೆಡಿ. ಬಹಳ ಚೆನ್ನಾಗಿದ್ದೆಲ್ಲ ತೆಂಗಿನ ಗಿಡಗಳು ಈ ತರ ಆಗಿ ಪ್ರಾಬ್ಲಮ್ ಆಗ್ತಾ ಇದೆ. ಇದು ನಾನೇ ಬಸಿಗಾಲುವೆ ಮಾಡ್ಕೊಂಡಿರೋ ಸರ್. ಇದು ಬರೋ ನೀರ್ನ ಅಲ್ಲೇನ್ ಹಿಂಗ್ ಇದು ಕೃಷಿ ಹೊಂಡದಿಂದ ಹರಿದ್ ಬರೋ ನೀರ್ನ ಈ ತರ ಬಸಿ ಮಾಡ್ಕೊಂಡು ಇಲ್ಲಿ ಬೋರ್ಗೆ ರೀಚಾರ್ಜ್ ಹಿಂಗು ಗುಂಡಿ ಮಾಡ್ಕೊಂಡಿದ್ದೀನಿ ಸರ್. ಇಲ್ಲಿ ಬೋರ್ವೆಲ್ ರೀಚಾರ್ಜ್ ಕೂಡ ಮಾಡಿದ್ದೀರಾ? ಹೌದು ಸರ್, ರೀಚಾರ್ಜ್ ಮಾಡ್ಕೊಂಡಿದ್ದೀನಿ. ನಾನ್ ದೇವರಾಜ ರೆಡ್ಡಿ ಸರ್ ವಿಡಿಯೋ ನೋಡಿ ನಂದೇ ಅದೊಂದು ಇದನ್ನ ಅನುಸರಿಸ್ಕೊಂಡು ಅವ್ರು ಹೇಳಿದ ಪ್ರಕಾರನೇ ಹಿಂಗು ಗುಂಡಿ ಮಾಡಿದ್ದೀನಿ ಸರ್. ಈ ತರ ಈ ತರ ರೀಚಾರ್ಜ್ ಪಿಟ್ ಮಾಡ್ಕೊಂಡಿದೆ ಸರ್. ಇದನ್ನ ಸುಮಾರು ಒಂದು 8 ಅಡಿ ಡೆಪ್ತ್ ತೆಗೆದು 8 ಅಡಿ ಹಿಂಗೆ 8 ಅಡಿ ಅಗಲ ತೆಗೆದು ಫಸ್ಟ್ ದಪ್ಪ ಕಲ್ಲುಗಳು ಅಂದ್ರೆ ಇದಕ್ಕೆ ಫಸ್ಟ್ ಅಂದ್ರೆ ಇದನ್ನ ಮಾಡಿದೀನಿ ಸರ್, ಹೋಲ್ಗಳು ಮಾಡಿದೀನಿ. ಹೋಲ್ ಮಾಡಿ ನೈಲಾನ್ ಮೆಶ್ ಮತ್ತೆ ಸ್ಟೀಲ್ ಮೆಶ್ ಸುತ್ತಿದೀನಿ. ಆಮೇಲೆ ಅಕ್ವಾ ಮೆಶ್ ಹಾಕ್ಬಿಟ್ಟು ಅದ್ರ ಮೇಲ್ಗಡಿಕೆ ಈ ತರ ಪ್ಲಾಸ್ಟಿಕ್ ನಾವು ಸೊಳ್ಳೆ ಓಡಿಸೋದಕ್ಕೆ ಸೊಳ್ಳೆ ಅಂದ್ರೆ ಕಿಟಕಿಗಳಿಗೆ ಹಾಕೋದಕ್ಕೆ ಮೆಶ್ ಇರುತ್ತಲ್ಲ, ಆ ತರದ್ ಒಟ್ಟು 4 ಲೇಯರ್ ಹಾಕಿದೀನಿ ಸರ್. ಅದನ್ನ ಹಾಕ್ಬಿಟ್ಟು ಫಸ್ಟ್ ದಪ್ಪ ಕಲ್ಲುಗಳನ್ನ ಹಾಕಿ ಅದ್ರ ಮೇಲೆ ಅದಕ್ಕಿಂತ ಸಣ್ಣ ಸೈಜ್ ಹಾಕಿ ಈಗ ಫೈನಲ್ ಅಂತಕ್ ನಾವು ಸಣ್ಣ ಜಲ್ಲಿ ಹಾಕ್ಬೇಕಿತ್ತು, ಅದೊಂದು ಸ್ಕಿಪ್ ಮಾಡಿ ಈಗ ಏನೈತೆ ಇದಕ್ಕೆ ಇದ್ ಮಾಡ್ಕೊಂಡ್ ಬರ್ತಾ ಇದೆ ಸರ್. ಇದು ರೀಚಾರ್ಜ್ ಮಾಡ್ಕೊಂಡಿದೀನಿ. ಹಾ ಸರ್. ರೀಚಾರ್ಜ್ ಆದ್ಮೇಲೆ ನಿಮ್ಗೆ ನೀರಿನ ಒಂದು ವ್ಯತ್ಯಾಸ ಕಾಣ್ತಾ ಇದೆಯಾ ಸರ್? ನೀರಿನ ವ್ಯತ್ಯಾಸ ಏನಂತಂದ್ರೆ ಈಗ ನಮ್ಗೆ ಏನಂತಂದ್ರೆ ಅವಾಗ ಏನ್ ಕಡಿಮೆ ಬರ್ತಿತ್ತು, ಈಗ ಒಂಚೂರು ಇಂಪ್ರೂವ್ ಆಗಿದೆ. ಬಟ್ ಈ ಹೆಂಗೆ ಅಂತಂದ್ರೆ ಈ ಬೇರೆಯವ್ರಿಗಾದ್ರೂ ಹೆಲ್ಪ್ ಆಗುತ್ತೆ. ಅದು ಒಟ್ಟಿನೊಳಗೆ ನಮ್ಗೆ ಅದು ಹೆಲ್ಪ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ನಮಗೂ ಈಗ ಏನಂತ ನೀರಿಂದು ಸುಧಾರಣೆ ಕಂಡಿದೆ. ಆಮೇಲಿಂದ ಅಂತರ್ಜಲ ಇಂಪ್ರೂವ್ ಆಗುತ್ತೆ. ಸುಮ್ನೆ ನಾವು ಬೋರ್ನ ಕೊರೆಸಿ ನೀರನ್ನ ಆಚೆಗೆ ತೆಗಿಯೋದಲ್ದಲೆ
ತಿರ್ಗಾ ಮತ್ತೆ ನಾವು ಅಂತರ್ಜಲಕ್ಕೆ ನೀರ್ ಕೊಟ್ಟಂಗ ಆಗತ್ತದ, ಮತ್ತೆ ತಿರ್ಗಾ ಸ್ಟೋರೇಜ್ ಇದಾಗತ್ತೆ ಸರ್. ಮತ್ತೆ ಅದಕ್ಕೆ ನೀರ್ ತುಂಬ್ದಾಗ ಆಗುತ್ತೆ, ನೀರ್ ತುಂಬ್ದಂಗ ಆಗುತ್ತೆ ಮತ್ತೆ ಖಾಲಿ ನಮ್ಗೆ. ಮಾಡಿರೋ ನೀರನ್ನ ಮತ್ತೆ ಅದಕ್ಕೆ ಪೂರ್ಣ ಮಾಡ್ದಂಗ ಹೌದು ಆಗುತ್ತೆ. ಸರ್, ನೀವು ಇಲ್ಲೂ ನೋಡ್ಬೋದು ಸರ್, ಇಲ್ಲಿ ಮೈಕ್ರೋ ಸ್ಪ್ರಿಂಕ್ಲರ್ಗಳನ್ನೇ ನಾನು ಇಲ್ಲೂ ಹಾಕಿರೋದು. Okay. ನಾವು ಅದು ಹೆಂಗೆ ಅದು ಏನಕ್ಕೆ ಯಾವಾಗ ನೀರ್ ಅದಕ್ಕೆ ಬೇಕು ಅಂತ ಅವಶ್ಯಕತೆ ಐತೆ ಅನಿಸ್ದಾಗ ಮಾತ್ರ ಸ್ಪ್ರಿಂಕ್ಲರ್ ಮಾಡಿ ಬಿಟ್ಬಿಡೋದು. ಒಂದ್ ಅರ್ಧ ಗಂಟೆ ನೀರ್ ಕೊಡೋದು ಸರ್ ಅಷ್ಟೇ, ಒಂದು ವಾರಕ್ಕೊಂದ್ಸಲಿ ತೋಟಕ್ಕೆ ಅರ್ಧ ಗಂಟೆ ನೀರ್ ಆದ್ರೂ ಕೊಟ್ಕೊಂಡು ಈ ಗಿಡ ತರ ಒಳ್ಳೆ ಬರ್ತಾರೆ. ಚೆನ್ನಾಗಿದೆ, ನೀವು ಅರ್ಧ ಗಂಟೆ ನೀರ್ ಕೊಟ್ರು ಸರ್ ಅಂತಂದ್ರೆ ಝೀರೋ ಕಲ್ಟಿವೇಶನ್ ಮಹತ್ವನೇ ಅದು ಸರ್. ಅದು ಝೀರೋ ಕಲ್ಟಿವೇಶನ್ ಏನ್ ಮಾಡುತ್ತೆ ಅಂತಂದ್ರೆ ಬೇರೆ ಅರಿಯಲ್ವಲ್ಲ ಸರ್, ಅವಾಗ ಗಿಡ ಅವಾಗ ಬದಲಾವಣೆ ಕಾಣಲ್ಲ, ಅದೇನಿರುತ್ತೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇರುತ್ತೆ. ನಾವ್ ಅದೇ ಕಲ್ಟಿವೇಶನ್ ಮಾಡಿದಾಗ ಏನಾಗುತ್ತೆ, ಅದು ತಿರ್ಗಾ ಮತ್ತೆ ಬೇರೆ ಅರಿಬೇಕು, ತಿರ್ಗಾ ಹೊಸ ಬೇರ್ ತಗೊಬೇಕು, ಮತ್ತೆ ಅದು ತಿರ್ಗಾ ಹೊಸತನ ಕಾಣ್ಬೇಕು. ಇದು ಹೆಂಗೆ ಅಂತಂದ್ರೆ ಇದು ಆತರ ಇಲ್ವೇ ಇಲ್ಲ. ಎಲ್ಲ ಕಳೆ ಎಲ್ಲ ಹಂಗೆ ಬಿಟ್ಟಿದ್ದೀರಾ, ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಬೆಳೆದಿದೆ ತೋಟ. ಹೌದು ಸರ್. ಝೀರೋ ಕಲ್ಟಿವೇಶನ್ ಈಗ ಮಳೆ ಬೀಳಕ್ ಸ್ಟಾರ್ಟ್ ಆದಾಗಿಂದ ಈಗ ಒಂದ್ಸಲಿ ಎಲ್ಲ ಪೂರ್ತಿ ಕಟ್ ಮಾಡ್ಬಿಡ್ತೀವಿ ಸರ್. ಇದನ್ನೇನು ಹುಲ್ ಕಾಣಿಸ್ತಾ ಇದೆ ನಿಮ್ಗೆ, ಗ್ರೀನ್ ಏನ್ ಕಾಣಿಸ್ತಾ ಇದೆ, ಇದು ಪೂರ್ತಿ ಒಂದ್ಸಲಿ ಬ್ರಷ್ ಕಟರ್ ತಗೊಂಡ್ಬಿಟ್ಟು ಎಲ್ಲ ಪೂರ್ತಿ ಕಟ್ ಮಾಡಿಬಿಟ್ಬಿಟ್ರೆ ಎಲ್ಲ ನೆಲ ಅಂತ ಆಗುತ್ತೆ. ತಿರ್ಗಾ ಮತ್ತೆ ಹೊಸ ಕಳೆಗಳು ತಿರ್ಗಾ ಮತ್ತೆ ಚಿಗುರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಅದು ಆತರ ಬೇಸಿಗೆಯಲ್ಲಿ ಯಾವತ್ತೂ ಅದನ್ನ ಡಿಸ್ಟರ್ಬ್ ಮಾಡ್ಬಾರ್ದು ಸರ್. ಬೇಸಿಗೆಯಲ್ಲಿ ಅದ್ರ ಪಡಗದ್ ಬಿಟ್ಬಿಡ್ಬೇಕು ಅದನ್ನ. ತೆಂಗು ಮತ್ತೆ ಅಡಿಕೆ ಇಟ್ಟಿದೆ. ಹೌದು ಸರ್, ಇದು ತೆಂಗು ಮತ್ತೆ ಅಡಿಕೆ ಕಾಂಬಿನೇಷನ್. ತೆಂಗೆಲ್ಲ ಈಗ ಅಂದ್ರೆ ಒಂಬಳೆ ಹೊಡಿತಾ ಇದೆ ಸರ್. ಇದು ನೇರಳೆ ಗಿಡ 4 ವರ್ಷ ಆಯ್ತು ಸರ್. ನೇರಳೆ ಗಿಡ 25 ಇದೆ ಸರ್. ನೇರಳೆ ಗಿಡನೂ ಅಷ್ಟೇ ಸುಮಾರು ಒಂದು 8-10 ಗಿಡ ಈ ಸಲ ಎಲ್ಲ ಫಸ್ಲಿಗೆ ಇದಾಗಿದೆ ಸರ್, ಫಸಲಾಗಿದೆ. ಸುಮಾರು ಒಂದೂವರೆ ಕೆಜಿ ಈ ಸಲ ಬಿಟ್ಟಿದೆ. ಮುಂದಿನ ಸಲಿಯಿಂದ ಬಿಡುತ್ತೆ ಸರ್. ಇನ್ನ ಯಾವ್ದೋ ಮರ ಬೇರೆ ಇಟ್ಟಿದ್ರಲ್ಲಿ ಸರ್, ಅದು ಹೆಬ್ಬೇವಿತ್ತು, ಸುಮಾರು ಬೃಹದಾಕಾರವಾಗಿ ಬೆಳೆದ್ಬಿಟ್ಟಿತ್ತು ಅದು ಹೆಬ್ಬೇವಿನ ಗಿಡ. ಹಂಗಾಗಿ ಮೊನ್ನೆ ಅದನ್ನ ತೆಗಿಸ್ತೆ ಸರ್. ನೆಕ್ಸ್ಟ್ ಮುಂದಕ್ಕೆ ಅಡಿಕೆ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಿ ಬಿದ್ದಿಡುತ್ತೆ ಅಂತ ಅಲ್ಲೇ ಮಧ್ಯ ಅರಿಶಿನ, ಶುಂಠಿ ಈ ತರದ್ದೆಲ್ಲಾನು ಹಾಕ್ಬಿಟ್ಟಿದೀನಿ ಸರ್ ಅದ್ರಲ್ಲೇನ. ತೋಟದಲ್ಲಿ ನೋಡಿ ಸರ್, ಇಲ್ಲಿ ಕಾಣುತ್ತೆ ನಿಮ್ಗೆ ಈ ಅಡಿಕೆಯಲ್ಲಿ ಅರಿಶಿನ ಇಲ್ಲಿ ಕಾಣಿಸ್ತಾ ಇತ್ತು ನೋಡಿ ಸರ್. ಅಲ್ಲಿ ಆ ತರ ಅರಿಶಿನ ಎಲ್ಲ ಹಿಂಗ ಹಾಕಿ ಬಿಟ್ಟಿದೀನಿ ಸರ್. ಅದನ್ನ ನಮ್ ಮನೆ ಬೆಳಕಿಗೆ ಏನ್ ಬೇಕು ಅಂದ್ರೆ ಎಲ್ಲಾ ಬೆಳೆಯೋದಕ್ಕಾಗಲ್ಲ, ಸ್ವಲ್ಪ ನಮ್ಗೆ ಎಷ್ಟು ಬೇಕು ಏನ್ ಬೇಕು ಅದನ್ನ ಬೆಳ್ಕಂತ ಬರ್ತಾ ಇದೆ ಸರ್. ಇದು ಇಲ್ಲಿ ಬಾರ್ಡರ್ ಸರ್. ಇದು ಬಾರ್ಡರ್ಗೂ ಅಷ್ಟೇ ಹೆಬ್ಬೇವು ಮತ್ತೆ ಸೀತಾಫಲ ಈ ತರ ನೋಡಿ ಸರ್. ಈ ತರ ಸೀತಾಫಲ ಹಿಂಗೆಲ್ಲ ಹಾಕೊಂಡಿದೆ ಸರ್ ಬಾರ್ಡರ್ಗೆ. ಏನಂತಂದ್ರೆ ಮಕ್ಳಿಗೆ ಹಣ್ಣುಗಳನ್ನ ಸುಮ್ನೆ ಇದ್ ಮಾಡೋದ್ರ ಬದಲು ಅವ್ರು ಏನೇ ತೋಟಕ್ಕೆ ಬಂದ್ರು ಅವ್ರಿಗೆ ಹಣ್ಣು ಸಿಗ್ಬೇಕು ಸರ್, ಆತರ ಇರ್ಲಿ ಅನ್ನೋ ಒಂದು ಉದ್ದೇಶವಾಗಿ ಸೀತಾಫಲ, ಸೀಬೆ ಈ ತರ ಎಲ್ಲ ಕಾಂಬಿನೇಷನ್ ಮಾಡಿ ಬೌಂಡ್ರಿಗೆ ಹಾಕೊಂಡ್ ಬರ್ತಾ ಇದೀನಿ ಸರ್. ಎಲ್ಲಾನ ಸುಮಾರು ಒಂದು 20-25 ಸೀತಾಫಲನೇ ಹಾಕಿದ್ದೀನಿ ಸರ್ ಬೌಂಡ್ರಿ ಸುತ್ತಲೂ. ಹೆಬ್ಬೇವಿದೆ, ಮಾಮೂಲಿ ನಾಟಿ ಬೇವಿದೆ ಇದರ ಬೌಂಡ್ರಿಗೆ, ಮತ್ತೆ ನುಗ್ಗೆ ಇದೆ. ಸರ್ ಇವೆಲ್ಲ ನಾನು ತಾಂಡಾಗ ತೆಂಗಿನ ಗಿಡಗಳೆಲ್ಲ ಫುಲ್ ತುದಿಲ್ ಒಂದ್ 2-3 ಗರಿ ಆತರ ಇದ್ದ ಗಿಡ ಇವು ಸರ್. ಇವು ನೋಡಿ ಅವರು ಆಳ್ಬಿಟ್ಟಿದ್ರು, ನಾವು ಆಳ್ಬಿಟ್ಟಿದೀವಿ. ಬಟ್ ಏನಂತ ನಾವು ಅದಕ್ಕೆ ಬೇಕಾದ ಪರಿಸರ ಮಾಡ್ಕೊಟ್ಟಿದ್ರಿಂದ ಕಾಯಿ ಎಲ್ಲ ಉತ್ಕೃಷ್ಟವಾಗಿ ಇಳಿದಿದೆ ಸರ್ ನಮ್ದ್ರಲ್ಲಿ. ಒಳ್ಳೆ ಕಾಯಿ ಇದೆ, ಫಲ ಚೆನ್ನಾಗಿದೆ. ಫಸ್ಟ್ ಎಲ್ಲ ಫುಲ್ ಏನು ಇರ್ಲಿಲ್ಲ ಸರ್ ಇದ್ರಲ್ಲಿ ಗಿಡಗಳಲ್ಲಿ. ನಮ್ದು ಈ ತರ ಇಟ್ಟು ಬಂಡೆ ಸರ್ ನಮ್ದು. ಈ ತರ ಬಂಡೆ, ಇದನ್ನ ನಾನು ಚೇಂಜಸ್ ಮಾಡ್ಕೊಂಡು ಹೋಗ್ತಾ ಇದೀನಿ ಸರ್. ಅಂದ್ರೆ ಗೊಬ್ಬರ ಈ ತರ ಕೊಟ್ಕೊಂಡು. ಒಳ್ಳೆ ಮಳೆ ಆಗಿದೆ ನಿಮ್ಗೆ? ಹೌದು ಸರ್, ನಿನ್ನೆ ಸಖತ್ ಮಳೆ ಬಂತು. ಆ 2 ಅಡಿಕೆ ಮಧ್ಯೆ ಇದನ್ನ ಇಟ್ಟಿದ್ವಿ ಅಗಸೆ ಗಿಡಗಳನ್ನ. ಈ ಎಲ್ಲ ಹಂತವಾಗಿ ಹೋಗಿದಾವೆ ಅಗಸೆ ಗಿಡಗಳು. ಹೌದು ಸರ್, ನೆರಳಿಗೋಸ್ಕರ ಇಟ್ಟಿದ್ದೆ ಅದು ಅಗಸೆನ. ಇದು ಡ್ರ್ಯಾಗನ್ ಫ್ರೂಟ್ ಹಾಕಿದ್ರೆ ತೆಂಗಿನ ಗಿಡಕ್ಕೆ? ಆ ತೆಂಗಿನ ಗಿಡಕ್ಕೆ ಅದು ಫುಲ್ ಕಟ್ಟಾಗಿರೋ ತಿರ್ಗಾ ಮತ್ತೆ ಹುಟ್ಟಿರೋದು ನೋಡ್ರಿ. ಅದು ಫುಲ್ ಕಟ್ಟಾಗಿ ಹೋಯ್ತು. ಅದ್ರಲ್ಲಿ ಬೇರೆ ನೀವು ನೆಲಕ್ಕೆ ಹೊರಟೋಗೈತೆ ಅದು. ನೆಲದಿಂದ ಬೇರೆ ಎತ್ಕೊಂಡು ಮತ್ತೆ ಹೋಗಿತ್ತು ಸರ್. ಮತ್ತೆ ಹುಟ್ಟಿದೆ ಅದು. ಚೆನ್ನಾಗಿ ಬೆಳೆದಿದೆ, ಒಳ್ಳೆ ಟಾಪರ್ಗೂ ಹೊರಟೋಗಿದೆ. ಅದು ಬಿಸ್ಲಬೇಕು. ಅದು ಮೇಲ್ಗಡೆ ಹೂವ ಸರ್. ಅದು ಮೇಲ್ಗಡೆ ಹೂವ ಇದೆ. ಇಲ್ಲಿ ಏನಂದ್ರೆ ತಂದ್ ಸ್ಟಾರ್ಟಿಂಗ್ ಅಲ್ಲಿ ಸುಮ್ನೆ ಮರಕ್ಕ ಹಬ್ಬಿಸ್ಬೇಕಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಹಾಕಿದ್ದೆ. ಇದು ತೀರಾ ಬೇರು ತಳಕ್ ಹೋಗಿಲ್ಲ, ಇದು ಮೇಲೆ ಇದೆ. ಹಾ ಸರ್, ಬೇರ್ ಮಾತ್ರ ಕೆಳಗಡೆ ಅಲ್ಲ ಸರ್. ಅದ್ ಏನಾಯ್ತು ಗೊತ್ತ ಸರ್, ಅದು ಬೆಳೆದಿದ್ ಚೆನ್ನಾಗೇನಾ ಎಡಮಟ್ಟೆ ಬಿದ್ದು ಕರೆಕ್ಟ್ ಅಲ್ಲಿ ಕಟ್ಟಾಗಿದೆ. ಇದು ಕಟ್ಟಾಗಿದ್ ಕೆಳಗಡೆ ಒಂದ್ ಭಾಗ ಆಯ್ತು, ಈಗ ಮೇಲ್ಗಡೆ ಒಂದ್ ಭಾಗ ಆಯ್ತು, ಹಂಗಾಯ್ತದು. ಆದ್ರೆ ಟಾಪ್ ವರ್ಗೂ ಹೋಗಿದೆ ಅದು. ಸುಮ್ಮನೆ ಹೋಗ್ತಾ ಆಯ್ತದು. ಹೋಗ್ಲಿ ಬಿಟ್ರಿ ಅಂತ. ಸೀಬೆ ಇಲ್ಲ ಐತ್ ನೋಡ್ರಿ. ಸೀಬೆ ಗಿಡ. ಹಾ ಸರ್, ತೋಟಕ್ಕೆ ಬಂದ್ರೆ ಯಾವಾಗ ಬೇಕಾದ್ರೂ ಯಾವಾಗ ಬೇಕೋ ಅವಾಗ ಬಂದು ಇದ್ ಮಾಡ್ಕೊಂಡು ಹೋಗ್ಬೋದು ತಿನ್ನೋದು. ಇದಿದೆ
ಮಾಮೂಲಿ ಕಿರ್ನೆಲ್ಲಿ ಇದೆ, ಹಾ ಹಾ ಬೆಟ್ನೆಲ್ಲಿಕಾಯಿ ಇದೆ, ಅದು ಇನ್ನೂ ಇಲ್ಡಿಗೆ ಬಂದಿಲ್ಲ ಸರ್. ಹಾ ಹಾ ಮಳೆ ಇಲ್ಲೆಲ್ಲ ಓವರ್ಫ್ಲೋ ಹರ್ಕೊಂಡು ಹೋಗಿರೋ ಹೌದು, ಸೀನ್ ಎಲ್ಲ ನೀರೆಲ್ಲ ಚೆನ್ನಾಗಿ ಓವರ್ಫ್ಲೋ ಹರ್ಕೊಂಡು ಹೋಗಿದೆ. ಹರಿದಿದೆ ಇಲ್ಲೆಲ್ಲ. ಅದು ಅದಕ್ಕೆ ಬೌಂಡ್ರಿಗೆ ನೋಡ್ರಿ ವೇಸ್ಟ್ ಹಾಕ್ಬಿಟ್ಟಿದೀನಿ. ಏನೇ ಹರಿದ್ರು ಕೂಡ ತಡ್ಕೊಂಡ್ ನಮ್ಮ ತಡದ್ಬಿಟ್ಟು ನೀರ್ ಮಾತ್ರ ಇಲ್ಲಿ ಆಚೆಗೆ ಹೋಗ್ಬೇಕು ಸರ್. ಹಿಂಗೆ ಆಚೆ ಹೋಗ್ಬೇಕು. ನೋಡಿ ಸರ್, ಹಿಂಗ್ ಬೌಂಡ್ರಿಗೆ ಹೌದು. ಫುಲ್ ವೇಸ್ಟ್ ಹಾಕ್ಬಿಟ್ಟಿದೀನಿ. ನಮ್ ಏನ್ ಇಲ್ಲಿ ಸಿಗುತ್ತೆ ತೋಟದ ವೇಸ್ಟ್ ಎಲ್ಲ ಬೌಂಡ್ರಿಗೆ ಹಾಕ್ಬಿಟ್ಟಿದೀನಿ. ಮಣ್ಣು ನೀರ್ ಬಂದ್ರು ಮಣ್ಣೆಲ್ಲ ಇಲ್ಲಿ ತಡೆದು ಬರೀ ನೀರ್ ಮಾತ್ರ ಆಚೆ ಹೋಗುತ್ತೆ. ವೇಸ್ಟ್ ಹಾಕ್ಬಿಡಿ. ಹಂಗಾಗಿ ಫುಲ್ ವೇಸ್ಟ್ ಹಾಕ್ಬಿಟ್ಟಿದೀನಿ. ಕಬ್ಬು ಬೆಳೆದಿದ್ದೀರಾ? ಸರ್ ಕಬ್ಬು ಇದೆ ಸರ್. ಅಂದ್ರೆ ಯಾವ್ದೋ ಒಂದ್ ಗಿಡ ಇಟ್ಟಿದ್ ಕಬ್ಬನ ಅದನ್ನೇ ತಿನ್ ಮತ್ತೆ ಇಟ್ಕೊಂಡು ಹೋಗಿರೋದು. ಎಷ್ಟು ಗಿಡ ಇತ್ತು ಕಬ್ಬು? ಸುಮ್ನೆ ಸರ್, ತೋಟದೊಳಗೆ ಹಂಗೆ ಎಲ್ಲಿ ಸಿಗುತ್ತಾ ಅಲ್ಲಿ ಸುಮ್ನೆ ಇಟ್ಟಿದೆ ಸರ್ ಅದು ಕಬ್ಬು ಗಿಡಗಳನ್ನ. ಸರಿ ಸರಿ.